ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸು ನನ್ನೊಡನೆ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನೊಡನೆ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲರನ್ನು ನೋಡಿಕೊಳ್ಳುವೆ, ನೀನು ಎಲ್ಲರನ್ನು ನೋಡಿಕೊಳ್ಳುವೆ. ಯೇಸು ನನ್ನೊಡನೆ ನೀನಿರಲು ಮನಸೋತು ನ ಹೋಗಲಾರೆ. ಯೆಹೋವ ರಾಫಾ ನೀನಲ್ಲವೇ, ಯೆಹೋವ ನಿಸ್ಸಿಯು ನೀನಲ್ಲವೇ, ಯೆಹೋವ ರಾಫಾ ನೀನಲ್ಲವೇ, ಯೆಹೋವ ನಿಸ್ಸಿಯು ನೀನಲ್ಲವೇ. ಯೇಸು ನನ್ನೊಡನೆ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನೊಡನೆ ನೀನಿರಲು ಮನಸೋತು ನ ಹೋಗಲಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ನಮ್ಮೊಂದಿಗಿರುವುದರಿಂದ ನಾವು ಯಾವುದೇ ವಿಷಯಗಳಿಗೆ ಮನಸ್ಸೋತು ಹೋಗದಂತೆ ಹೊಸ ಚೈತನ್ಯವನ್ನು, ಹೊಸ ಬಲವನ್ನು ತುಂಬಿಸಿ ನಮ್ಮನ್ನು ಮುನ್ನಡೆಸುವ ದೇವರು ನಮ್ಮೊಂದಿಗಿದ್ದಾರೆ. ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಚನ 17. ಆಗ ಅವನಿಗೆ ಬುದ್ಧಿ ಬಂದಿತು, ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ತಿಂದು ತೇಗುವಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವೆಯಿಂದ ಸಾಯುತ್ತಾ ಇದ್ದೇನೆ. ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ದುಂದುಗಾರನ ಸಾಮತಿ ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಸಾಮತಿ. ಆದರೆ ಈ ದಿನ ಆ ಸಾಮತಿಯಲ್ಲಿ ವಿಶೇಷವಾದ ಒಂದು ವಾಕ್ಯ. ದುಂದುಗಾರ ಮಗ ಹಂದಿಯ ಗೂಡಿನಲ್ಲಿ ಆಹಾರವಿಲ್ಲದೆ ನರಳಾಡುವ ಸಮಯದಲ್ಲಿ ಅವನ ಮನಸ್ಸಿಗೆ ಬಂದಂಥ ಒಂದು ಯೋಚನೆ, ಅವನು ಆಲೋಚನೆ ಮಾಡಿದ್ದು, ಅವನು ಕಂಪೇರ್ ಮಾಡಿದ್ದು ಏನೆಂದರೆ, ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಕೂಲಿ ಆಳುಗಳಿದ್ದಾರೆ, ಅವರು ಕೂಲಿ ಆಳುಗಳು, ಅವರು ಕೆಲಸಗಾರರು, ಅವರು ಸೇವಕರು. ಆ ಕೂಲಿ ಆಳುಗಳೇ ಹೊಟ್ಟೆ ತುಂಬುವಷ್ಟು, ತಿಂದು ತೇಗುವಷ್ಟು ಸಮೃದ್ಧಿಯಾದ ಆಹಾರ ಅವರಿಗುಂಟು. ನಾನು ಯಾರು? ನಾನು ಕೂಲಿ ಆಳೇ? ಇಲ್ಲವೇ ಇಲ್ಲ. ನಾನು ಕೂಲಿ ಆಳಿಗಿಂತ ದರಿದ್ರ ಸ್ಥಿತಿಯಲ್ಲಿ ಈಗ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಆದರೆ ನಿಜವಾಗಿ ನಾನು ಯಾರು? ಇವತ್ತು ನಾನು ಯಾರು ಎಂಬ ಅರಿವು ಪ್ರತಿಯೊಬ್ಬ ಕ್ರೈಸ್ತರಲ್ಲಿ ಉಂಟಾಗಬೇಕಾಗಿದೆ. ಆ ದುಂದುಗಾರ ಮಗ ಅಂತ ಹಂದಿ ಗೂಡಿನಲ್ಲಿ ಅವನಿಗೆ ಬುದ್ಧಿ ಬಂದಾಗ ಕೂಲಿ ಆಳುಗಳನ್ನ ನೆನಪಿಗೆ ತಂದುಕೊಂಡ, ಕೂಲಿ ಆಳುಗಳೊಟ್ಟಿಗೆ ತನ್ನನ್ನು ಕಂಪೇರ್ ಮಾಡಿದ. ಅರೆ, ಕೂಲಿ ಆಳುಗಳು, ಅವರಿಗೆ ನನ್ನ ತಂದೆಯ ಮನೆಯಲ್ಲಿ ಯಾವ ಕೊರತೆ ಇಲ್ಲದಂತೆ ತಿಂದು ತೇಗುವಷ್ಟು ಆಹಾರ ಇರುವಾಗ ನಾನು ಯಾರಾಗಿದ್ದೇನೆ? ನಾನು ಕೂಲಿ ಆಳಲ್ಲ, ಬದಲಿಗೆ ನನ್ನ ತಂದೆಯ ಮಗನಾಗಿದ್ದೇನೆ. ನನ್ನ ತಂದೆಯ ಸಕಲ ಆಸ್ತಿಗೆ ವಾರಸುದಾರರಾಗಿದ್ದೇನೆ. ನನ್ನ ತಂದೆಯ ಅಚ್ಚುಮೆಚ್ಚಿನ ಮಗನಾಗಿದ್ದೇನೆ. ಮಗನೆಂದ ಮೇಲೆ ಹಕ್ಕುದಾರನು, ಆಸ್ತಿಗೆಲ್ಲ ವಾರಸುದಾರನು ನಾನಾಗಿದ್ದೇನೆ. ಕೂಲಿ ಆಳುಗಳೇ ಇಷ್ಟೊಂದು ತಿಂದು ತೇಗುವಾಗ ಮಗನಾದ ನಾನು ಇನ್ನೆಷ್ಟು ವೈಭವದಿಂದ ನನ್ನ ತಂದೆಯ ಮನೆಯಲ್ಲಿ ಜೀವಿಸಲು ಸಾಧ್ಯ? ಆದ ಕಾರಣ ನಾನು ಕೂಲಿ ಆಳಲ್ಲ, ನಾನು ಹಂದಿಯ ಗೂಡಿನಲ್ಲಿ ಇರಬೇಕಾದ ವ್ಯಕ್ತಿ ಅಲ್ಲ. ಅವನಿಗೆ ಬುದ್ಧಿ ಬಂದಿತು. ಬುದ್ಧಿ ಅಂದ್ರೇನು? ಅವನಿಗೆ ಜ್ಞಾನೋದಯವಾಯಿತು. ತಾನು ಯಾರು, ಎಲ್ಲಿಂದ ಬಂದವನು, ಎಲ್ಲಿ ಇರಬೇಕಾದವನು, ಯಾತಕ್ಕಾಗಿ ನಾನು ದುರವಸ್ಥೆಯಲ್ಲಿ, ದರಿದ್ರಾವಸ್ಥೆಯಲ್ಲಿ ಬಿದ್ದಿದ್ದೇನೆ ಎಂದು ಬುದ್ಧಿ ಬಂದ ಕೂಡಲೇ ಕೂಲಿ ಆಳುಗಳನ್ನು ನೆನಪಿಸಿಕೊಂಡು, ನಾನು ಕೂಲಿಯಾಳಲ್ಲ, ನಾನು ತಂದೆಯ ಮಗನಾಗಿದ್ದೇನೆ, ವಾರಸುದಾರನಾಗಿದ್ದೇನೆ ಎಂದು ಅವನ ಸ್ವಸ್ಥ ಮನಸ್ಸು, ಸ್ವಭಾವ, ಅವನ ನೈಜ ಸ್ವಭಾವ, ಅವನ ನಿಜವಾದ ಸ್ವಭಾವ, ಅವನ ನಿಜವಾದ ಸ್ಥಿತಿಗತಿಯ ಅರಿವು ಉಂಟಾಯಿತು. ನಾನು ಇಲ್ಲಿ ಈ ಹಂದಿಗೂಡಿನಲ್ಲಿ ಹಂದಿ ಆಹಾರಕ್ಕಾಗಿ ಜಗಳ ಮಾಡಲು ಹುಟ್ಟಿದವನಲ್ಲ ಎಂದು ಅವನು ತನ್ನ ಸ್ವಭಾವವನ್ನು, ನಾನು ಯಾರಾಗಿದ್ದೇನೆ ಎಂಬ ಸತ್ಯವನ್ನ, ಜ್ಞಾನೋದಯ ಉಂಟಾದಾಗ ಅಲ್ಲಿಂದ ಎದ್ದು ತಂದೆಯ ಮನೆಗೆ ಮರಳಿ ಬಂದ. ಪ್ರೈಸ್ ದ ಲಾರ್ಡ್. ಇವತ್ತು ನಮಗೂ ಸಹ, ಇವತ್ತು ನಾವು ಯಾರಾಗಿದ್ದೇವೆ? ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ, ಸೈನ್ಯಗಳ ಕರ್ತರಾದ ಪ್ರಭು ಯೇಸುವಿನ ಮಕ್ಕಳಾಗಿದ್ದೇವೆ, ದೇವರ ಪುತ್ರರಾಗಿದ್ದೇವೆ. ಆದರೆ
ನಮಗಿಂತ ಮಿಗಿಲಾಗಿ ನಾವು ಈ ಲೋಕವನ್ನು ನೋಡಬೇಕು. ಇವತ್ತು ಯೇಸುವನ್ನು ನಂಬದೇ ಇರುವವರು ಎಷ್ಟೋ ಆಶೀರ್ವಾದದಲ್ಲಿ ಜೀವಿಸ್ತಾ ಇರುವಾಗ ನಾವಿನ್ನು ಬಡತನದಲ್ಲಿ, ರೋಗದಲ್ಲಿ, ನಾಶನದಲ್ಲಿ, ಕಷ್ಟದಲ್ಲಿ, ಸಾಲದ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡು ನರಳುತ್ತಾ ಇದ್ದರೆ, ಇವತ್ತು ದುಂದುಗಾರ ಮಗನಿಗೆ ಬುದ್ಧಿ ಬಂದ ರೀತಿಯಲ್ಲಿ ನಮಗೂ ಸಹ ಜ್ಞಾನೋದಯವಾಗಲಿ. ನಾನು ಯಾರು? ಯೇಸುವನ್ನು ನಂಬದೇ ಇರುವ ಇವರಿಗೆ ಇಷ್ಟೊಂದು ಸೊಬಗು ಇರುವುದಾದರೆ, ಯೇಸುವಿನ ಮಗನಾದ, ಯೇಸುವಿನ ಮಕ್ಕಳಾದ ನಮಗೆ ಇನ್ನೆಷ್ಟರ ಮಟ್ಟಿಗೆ ಆಶೀರ್ವಾದವಿದೆ ಎಂಬ ಸತ್ಯವನ್ನು ಅರಿತು ನಾವು ತಂದೆಯ ಮನೆಗೆ ಮರಳಿ ಬರೋಣ. ಯೇಸುವಿನೊಟ್ಟಿಗೆ ಮರಳಿ ಬರೋಣ. ಕಳೆದುಕೊಂಡ ಸಕಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಧೈರ್ಯವಾಗಿರಿ. ಕರ್ತರಾದ ಯೇಸುವೇ, ಮುಂಜಾನೆಯ ಸಮಯದಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೆ ಅವರಿಗೆ ಜ್ಞಾನೋದಯವಾಗಲಿ ಸ್ವಾಮಿ. ಅವರ ನೈಜ ಸ್ವಭಾವ, ಅವರ ನಿಜವಾದ ವಾಸ್ತವಿಕತೆ ಅಥವಾ ಅವರ ಅಸ್ತಿತ್ವ, ನಾನು ಯಾರಾಗಿದ್ದೇನೆ, ನನ್ನ ಮೇಲಿರುವ ಅಭಿಷೇಕ ಎಂಥದ್ದು, ನಾನು ಏನು ಎಂಬ ಸತ್ಯ ಅವರನ್ನು ಅರಿತುಕೊಳ್ಳುವಂತೆ ಅವರ ಕಣ್ಣಿಗೆ ಕಟ್ಟಲ್ಪಟ್ಟಿರುವ ಎಲ್ಲ ವಿಧವಾದ ಅಸತ್ಯಗಳು ಬಿಡುಗಡೆಯಾಗಲಿ. ಅವರಿಗೆ ಜ್ಞಾನೋದಯವಾಗಲಿ. ದುಂದುಗಾರ ಮಗ ತಂದೆಯ ಮನೆಗೆ ಮರಳಿ ಬಂದ ರೀತಿಯಲ್ಲಿ ನಾವು ಸಹ ಯೇಸುವಿನ ಸ್ವರ್ಗೀಯ ವರದಾನಗಳಿಗೆ ಹಕ್ಕುಬಾಧ್ಯರು ಎಂಬ ಸತ್ಯವನ್ನು ಮನಗೊಂಡು, ನಮಗಿಂತ ಬೇರೆಯವರು ಎಷ್ಟೋ ಉನ್ನತ ಸ್ಥಾನಮಾನದಲ್ಲಿದ್ದಾರೆ, ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡದೆ ಅವರಿಗೆ ದೇವರು ಇಷ್ಟು ಮಾಡುವುದಾದರೆ ದೇವರ ಮಕ್ಕಳಾದ ನನಗೆ ಇನ್ನೆಷ್ಟು ಮಾಡುತ್ತಾರೆ ಎಂಬ ವಿಶ್ವಾಸದಿಂದ ಸಕಲ ವಿಧವಾದ ಸ್ವರ್ಗೀಯ ವರದಾನಗಳಿಗೆ ಬಾಧ್ಯಸ್ಥರಾಗಿ ಅವುಗಳನ್ನು ಅನುಭವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.